ಪ್ರೈಸ್ ದ ಲಾರ್ಡ್. ಜೀವವುಳ್ಳ ದೇವರಾದ ಯೇಸು ಕ್ರಿಸ್ತನ ಏಕೈಕ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರಿಯ ಶಿವ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ದಿನ ದಿನವನ್ನು ಒದಗಿಸಿ ಕೊಡ್ತಿರುವುದಕ್ಕಾಗಿ ಮೊಟ್ಟಮೊದಲಾಗಿ ದೇವಾದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷವೆಲ್ಲ ನಮ್ಮನ್ನು ಕಾದು ಕಾಪಾಡಿ ಈ ವರ್ಷದ ಕೊನೆಯ ತಿಂಗಳಿನ ಕೊನೆಯ ಒಂದೆರಡು ದಿನಗಳಲ್ಲಿ ನೂತನ ವರ್ಷಕ್ಕೆ ಹೆಜ್ಜೆ ಇಡುವಂಥ ಒಂದು ಸಮಯನ ದೇವರು ನಮಗೆ ಒದಗಿಸಿ ಕೊಡ್ತಾ ಇದ್ದಾರೆ. ಆಮೇನ್. ಸೊ ಏನೇ ಬಂದರೂ ಕೂಡ ದೇವರು ನಮ್ಮನ್ನು ಬಲಪಡಿಸಿ ಸ್ಥಿರಪಡಿಸಿ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ದೇವಾದಿ ದೇವರಿಗೆ ಮಹಿಮೆನ ಸಲ್ಲಿಸ್ತಾ ಇದ್ದೇನೆ. ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಕ್ಯವನ್ನು ನಾವು ಧ್ಯಾನಿಸೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ. ಕರ್ತನ ಸುಚಿತ್ತದ ಪ್ರಕಾರ ನಿಮ್ಮಲ್ಲಿ ಉದ್ದೇಶವನ್ನು ಕಾರ್ಯವನ್ನು ಸಾಧಿಸುವ ಆತನು ದೇವರೇ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಕಾರ್ಯಗಳು ನಡಿಬೇಕಾದ್ರೂ ಅದು ಮನುಷ್ಯರ ಕೆಲವೊಂದು ಆಲೋಚನೆಗಳ ಮೇರೆಗೆ ನಡೆದಾಗಿಯೂ ಕೂಡ ಇದು ಮನುಷ್ಯರ ರೀತಿಯಲ್ಲಿ ನಮ್ಮ ಜೀವನ ಹಾದು ಹೋಗ್ತಾ ಇಲ್ಲ. ನಮ್ಮ ಜೀವನದಲ್ಲಿ ಏನೇ ನಡೆದಾಗಿಯೋ ಅದು ಕರ್ತನ ಚಿತ್ತದ ಪ್ರಕಾರ ಆತನ ಉದ್ದೇಶಗಳು ನೆರವೇರಿಸುವಲ್ಲಿ ದೇವರೇ ನೆರವೇರಿಸ್ತಾರಂತೆ. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭದಲ್ಲಿ ನಾವೇ ದಾರಿ ತಪ್ಪಿ ಹೋಗ್ತಾ ಇರ್ತೇವೆ. ದೇವರ ಉದ್ದೇಶಗಳನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ. ದೇವರ ಚಿತ್ತವನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದಾಗ್ಯೂ ಕೂಡ ನಾವು ತಪ್ಪಿ ಹೋದಾಗ್ಯೂ ಕೂಡ ದೇವರು ಮತ್ತೆ ನಮ್ಮನ್ನು ಕೆಲವೊಂದು ಅನುಭವಗಳ ಮೂಲಕ ಕೆಲವೊಂದು ಕ್ಲಿಷ್ಟ ಪರಿಸ್ಥಿತಿಗಳ ಮೂಲಕ ನಮ್ಮನ್ನು ತೆಗೆದುಕೊಂಡು ಹೋಗಿ ಮತ್ತೆ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ತನ್ನ ಉದ್ದೇಶ ಆತನ ಚಿತ್ತದ ಪ್ರಕಾರ ನೆರವೇರಿಸುವ ಆತನಾಗಿದ್ದಾನೆ. ಇನ್ನು ಮನುಷ್ಯರಿಂದ ಕೆಲವೊಂದು ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಹಾದು ಹೋಗ್ತಾ ಇರ್ತವೆ. ಕೆಲವೊಂದು ಪರಿಸ್ಥಿತಿಗಳು ನಾವು ನಮ್ಮ ಜೀವನದಲ್ಲಿ ಬಂದು ಹೋಗ್ತಾ ಇರ್ತವೆ, ನಡೆದು ಬಿಡ್ತವೆ. ಅಯ್ಯೋ ಅವರಿಂದಲೇ ಆಯಿತು, ಇವರಿಂದಲೇ ಆಯಿತು ಅಂತ ನಾವು ಅಂದುಕೊಳ್ಬಾರ್ದು. ಪ್ರಾರ್ಥಿಸುವಂಥವ್ರಾಗಿರ್ಬೇಕು. ಪ್ರಾರ್ಥನೆಯ ಮೂಲಕ ದೇವರ ಚಿತ್ತವನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾರ್ಥನೆಯ ಮೂಲಕ ಆತನ ಉದ್ದೇಶ ಏನೆಂಬುದಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ದೇವರು ನಮಗೆ ತಿಳಿಸಿಕೊಡ್ತಾರೆ. ನೀವು ಮೊರೆ ಇಡಿರಿ, ನಾನು ನಿಮ್ಮ ಸ್ವರವನ್ನು ಕೇಳಿ ನಿಮ್ಮ ಪ್ರಾರ್ಥನೆ ಕೇಳಿ ನಿಮಗೆ ತಿಳಿಯದ ಗೂಢಾರ್ಥಗಳನ್ನ ನಿಮಗೆ ತಿಳಿಯಪಡಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಇದುವರೆಗೂ ನಿಮ್ಮ ಜೀವನದಲ್ಲಿ ಏನೆಲ್ಲ ಪರಿಸ್ಥಿತಿಗಳು ಹಾದು ಹೋಗಿದೆಯೋ ನನಗೆ ಗೊತ್ತಿಲ್ಲ. ಇವರಿಂದಲೇ ಆಯಿತು, ಹೀಗೆ ಆಯಿತು, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅನ್ನುವಂಥ ಪರಿಸ್ಥಿತಿಯಲ್ಲೂ ಕೂಡ ನೀವು ಹಾದು ಹೋಗಿರ್ಬೋದು. ಆದರೆ ನೀವು ಖಂಡಿತವಾಗಿಯೂ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ಖಂಡಿತವಾಗಿ ಸರಿಯಾದ ಮಾರ್ಗದಲ್ಲಿ ಆತನ ಚಿತ್ತ, ಅಪ್ಪ ನಿನ್ನ ಚಿತ್ತ ಮಾತ್ರವೇ, ನಿನ್ನ ಉದ್ದೇಶ ಮಾತ್ರವೇ ನಮ್ಮ ಜೀವನದಲ್ಲಿ ನೆರವೇರಿಸಪ್ಪ, ನನ್ನ ಕುಟುಂಬದಲ್ಲಿ ನೆರವೇರಿಸು, ನನ್ನ ಮಕ್ಕಳಲ್ಲಿ ನೀನು ನೆರವೇರಿಸು ಸ್ವಾಮಿ. ಆಮೇಲೆ ಆ ರೀತಿ ನಾವು ದೇವರಿಗೆ ಮೊರೆ ಇಡುವಾಗ ಪ್ರತಿನಿತ್ಯವೂ ದೇವರು ತನ್ನ ಚಿತ್ತದ ಮೇರೆಗೆ ತನ್ನ ಉದ್ದೇಶವನ್ನು ನೆರವೇರಿಸುವ ಆತನೇ ಆಗಿದ್ದಾರೆ. ನಾವು ಎಡವಿ ಬಿದ್ದರೂ ಮತ್ತೆ ತಿರುಗಿ ಎಬ್ಬಿಸ್ತಾರೆ, ಕುಗ್ಗಿ ಹೋದಾಗ್ಯೂ ಮತ್ತೆ ಬಲಪಡಿಸ್ತಾರೆ. ಕಣ್ಣೀರಲ್ಲಿ ಅನೇಕ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಮಗೆ ನಾವೇ ದಾರಿ ತಪ್ಪಿದಾಗ್ಯೂ ಕೂಡ ನಮಗೆ ಬುದ್ಧಿ ಕಲಿಸಿ ಸ್ವಬುದ್ಧಿಯನ್ನು ನಾವು ಆಧಾರ ಮಾಡಿಕೊಂಡು ಹೋದಾಗ್ಯೂ ಕೂಡ ದೇವರ ಜ್ಞಾನವನ್ನು ನಮಗೆ ಕೊಟ್ಟು ಆ ಜ್ಞಾನದಲ್ಲಿ ನಡೆಯುವಂತೆ ಮಾಡಿ ತದನಂತರ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾರೆ. ತಪ್ಪಿ ಹೋದ ಮಗನ ಕುರಿತು ನಾವು ಕೇಳಿದ್ದೀವಿ ಅಲ್ವಾ? ತನಗೆ ತಾನೇ ತಪ್ಪಿ ಹೋದ ಅಂದರೆ ಕಳೆದು ಹೋದಂಥ ರೀತಿಯಲ್ಲ, ತನ್ನ ಆತ್ಮೀಯ ಜೀವಿತದ ತಪ್ಪಿ ಹೋದ. ತಂದೆಯ ಪ್ರೀತಿ ದೊರಕ್ತಿತ್ತು, ಆಸ್ತಿ ಇತ್ತು, ಅಂತಸ್ತಿತ್ತು, ಸಂತೋಷವಾಗಿ ತನ್ನ ಮನೆಯವರೊಟ್ಟಿಗೆ ಇರಬೇಕಾದಂಥ ಆ ಯೌವನಸ್ಥನು ತನಗೆ ಇಷ್ಟ ಬಂದ ರೀತಿಯಲ್ಲಿ ನಾನು ಜೀವಿಸಬೇಕು, ನನ್ನ ಜೀವನ ನನ್ನಿಷ್ಟ ಎಂಬುದಾಗಿ ಜಗಳ ಮಾಡಿಕೊಂಡು ತಂದೆಯ ಬಳಿಯಿಂದ ತನ್ನ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಹೋದ. ತನಗೆ ಗೊತ್ತಿಲ್ಲ ಆತನು ತಪ್ಪು ಮಾಡ್ತಾ ಇದ್ದಾನೆ ಎಂಬುದಾಗಿ, ಆತನು ದಾರಿ ತಪ್ತಾ ಇದ್ದಾನೆ ಎಂಬುದಾಗಿ, ಮುಂದಿನ ಆತನ ಜೀವಿತ ಎಷ್ಟು ಕಷ್ಟದ ಪರಿಸ್ಥಿತಿಗೆ ಹೋಗುತ್ತೆ ಎಂಬುದಾಗಿ ಕೂಡ ಗೊತ್ತಿಲ್ಲ. ಆದರೆ ತಪ್ಪಿ ಹೋದ ಮಗನು ಮತ್ತೆ ಬುದ್ಧಿ ತಂದುಕೊಂಡ. ತನ್ನ ಜೀವನದಲ್ಲಿ ಆದಂಥ ಕೆಲವೊಂದು ಅನುಭವಗಳು, ತಿನ್ನಲಿಕ್ಕೂ ಕೂಡ ಕೂಡಿಲ್ಲದೆ ಹಂದಿಗಳು ತಿನ್ನುವಂಥ ಹೊಟ್ಟೆನ ಬಯಸಿ ಇದಾ ನನ್ನ ಜೀವನ, ಇದನ್ನು ತಿನ್ನಲಿಕ್ಕ ನಾನು ಬದುಕಿರೋದು ಎಂಬುದಾಗಿ ಆತನು ನೆನೆಸಿ ನನ್ನ ತಂದೆ ಬೆಳೆದಿರ ಎಷ್ಟೋ ಸುಖವಾಗಿರ್ತಾ ಇದೆ, ಸಂತೋಷವಾಗಿರ್ತಾ ಇದೆ, ತಪ್ಪು ಮಾಡಿಬಿಟ್ಟೆ ಎಂಬುದಾಗಿ ಪರಲೋಕದ ತಂದೆಗೆ
ಕ್ಷಮಾಪಣೆ ಕೇಳುತ್ತಾ ತನ್ನ ತಂದೆ ಬಳಿಗೆ ಓಡಿ ಹೋಗ್ತಾನೆ. ನನ್ನ ತಂದೆ ನನ್ನ ಕ್ಷಮಿಸಿ, ತನ್ನ ಆಳಲ್ಲಿ ಒಂದು ಆಳನ್ನಾದ ರೀತಿಯಲ್ಲಿ ನಾನು ನೋಡಿದರೂ ಸಾಕು ಎಂಬುದಾಗಿ. ಈ ರೀತಿಯಾಗಿ ಮತ್ತೆ ತಪ್ಪಿ ಹೋದ ಮಾರ್ಗ ಸರಿಯಾದ ಮಾರ್ಗಕ್ಕೆ ಬರ್ತಾನೆ. ಯಾವಾಗ? ಬುದ್ಧಿ ಬಂದಾಗ, ತನ್ನ ಜೀವನದಲ್ಲಿ ಅನುಭವ ಅದನ್ನು ಅನುಭವಿಸಿದಾಗ. ಅನೇಕ ಸಂದರ್ಭಗಳು ನಾವು ತಪ್ಪಿ ಹೋಗ್ತಾ ಇರ್ತವೆ. ಕೆಲವೊಂದು ಅನುಭವಗಳು ನಮಗೆ ಆದಾಗ ನಾವು ಬುದ್ಧಿ ತಂದುಕೊಳ್ತೇವೆ, ಮತ್ತು ದೇವರ ಸಮ್ಮುಖಕ್ಕೆ ಬರ್ತಾ ಇರ್ತೇವೆ, ದೇವರ ಉದ್ದೇಶವನ್ನು ತಿಳ್ಕೊಳ್ತಾ ಇರ್ತೇವೆ, ದೇವರ ಚಿತ್ತದ ಪ್ರಕಾರ ನಾವು ಜೀವಿಸ್ಬೇಕೆಂಬುದಾಗಿ ಅಂದ್ಕೊಳ್ತೇವೆ. ನಿಜವೇ ಪ್ರಿಯರೇ, ಜೀವಿಸ್ತಾ ಇರೋದು ಲೋಕದಲ್ಲಿ. ಲೋಕವು ನಮ್ಮನ್ನು ತಪ್ಪಿಸುತ್ತೆ, ತಪ್ಪು ದಾರಿಯನ್ನು ನಡೆಸುತ್ತೆ. ಆದರೆ ನಾವು ಪ್ರತಿನಿತ್ಯ ಅಪ್ಪ ನಿನ್ನ ಸನ್ನಿಧಿ ಎಲ್ಲಿ ನಿನ್ನ ಚಿತ್ತವನ್ನು, ಅಪ್ಪ ನಿನ್ನ ಉದ್ದೇಶವನ್ನು ತಿಳಿಸ್ಕೊಡು ಸ್ವಾಮಿ. ನಿನ್ನ ಚಿತ್ತವು ಮಾತ್ರ ನನ್ನ ಜೀವನದಲ್ಲಿ ನೆರವೇರಲಿ. ನನ್ನ ಆಲೋಚನೆಗಳು, ಮನುಷ್ಯರ ಆಲೋಚನೆಗಳು ವ್ಯರ್ಥ ಸ್ವಾಮಿ ಎಂದಾಗಿ ದೇವರ ಸಮ್ಮುಖದಲ್ಲಿ ಕೇಳುವಾಗ ದೇವರು ಖಂಡಿತವಾಗಿಯೂ ತನ್ನ ಚಿತ್ತದ ಪ್ರಕಾರ ನಮ್ಮನ್ನು ನಡೆಸ್ತಾರೆ. ಆಮೇಲೆ ನೀವು ಯಾವ ಪರಿಸ್ಥಿತಿ ಹಾದು ಹೋಗ್ತಾ ಇದ್ದೀರೋ ಗೊತ್ತಿಲ್ಲ, ಅದೇ ದೇವರ ಚಿತ್ತರ ಪ್ರಕಾರ ನಡೆಯುವಂಥ ಪ್ರಯತ್ನಕ್ಕೆ ನಾವು ಬರೋಣ. ಏನೇ ವಿಜ್ಞಾಪನೆಗಳಿರೋ ನಮಗೆ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ, ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಸ್ತೋತ್ರ ಅಪ್ಪ. ಅಪ್ಪ, ಯಾವಾಗಲೂ ನಮ್ಮ ಸಂಗಡ ಇರುವಂಥ ಇಮ್ಮಾನುವೇಲನೇ ನಿನಗೆ ಸ್ತೋತ್ರ ಅಪ್ಪ. ನಿಮ್ಮ ಉದ್ದೇಶ, ನಿನ್ನ ಚಿತ್ತ ಅಪ್ಪ ನಮ್ಮ ಜೀವನದಲ್ಲಿ ನೆರವೇರಿಸುವ ನೀನೊಬ್ಬನೇ ಎಂಬುದಾಗಿ ನಮಗೆ ವಾಕ್ಯದ ಮೂಲಕ ತಿಳಿಸಿಕೊಟ್ಟಿದ್ಯಾ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ಚಿತ್ತ, ನಿಮ್ಮ ಉದ್ದೇಶ ಮಾತ್ರವೇ ನಮ್ಮ ಜೀವನದಲ್ಲಿ ನೆರವೇರಿಸು, ಸಹಾಯ ಮಾಡು. ಯಾರ್ಯಾರು ಇನ್ನೂ ತಪ್ಪಿಕೊಂಡ ಸ್ಥಿತಿಯಲ್ಲಿದ್ದಾರೋ ಅವರೆಲ್ಲರನ್ನ ನಿನ್ನ ಸರಿಯಾದ ಮಾರ್ಗದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಈ ವಾಗ್ದಾನದ ಮೂಲಕ ನಮ್ಮೆಲ್ಲರನ್ನ ಆಶ್ವಸಿ ಬಲಪಡಿಸಿ ನಡೆಸು. ಎಲ್ಲವನ್ನ ಬೇಡಿ ಹೊಂದಿಕೊಂಡವೇ ನಮ್ಮ ಜೀವಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.